ಇತ್ತೀಚೆಗೆ ಕೇಂದ್ರ ಸರ್ಕಾರ ಆಲ್ ಆಫ್ ದ ಸಡನ್ಲಿ ನಮ್ಮ ಸ್ಟೇಕ್ ಹೋಲ್ಡರ್ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಯೋಚನೆ ಮಾಡಿದ್ರೆ ಅಮಿತ್ ಶಾಜಿ ಅವರು ಈ ನಿರ್ಧಾರ ತಗೊಂಡಿದ್ದು ನಮ್ಗೆಲ್ಲರಿಗೂ ಬಹಳ ದೊಡ್ಡ ಮನಸ್ಸು ಕಷ್ಟ ಆಗಿದೆ. ಒಂದು ಡ್ರೈವರು ಆಕ್ಸಿಡೆಂಟ್ ಆದ್ರೆ 10 ವರ್ಷ ಜೈಲು ಅಂದ್ರೆ ಇನ್ನು ಭಾರತ ದೇಶದಲ್ಲಿ ಇರತಕ್ಕ ಡ್ರೈವರು ಯಾರು ಡ್ರೈವರ್ ಕೆಲಸ ಮಾಡೋದಿಲ್ಲ. ಇದು ಒಂದು ಡ್ರೈವರ್ ಅಂದ್ರೆ ಅವ್ರ ಕಾರ್ ಡ್ರೈವರ್ ಕೂಡ ಅನ್ಸುತ್ತೆ. ಅದರಿಂದ ಸ್ಕೂಲ್ ಡ್ರೈವರ್ ಆಗಲಿ ಕಾರ್ ಡ್ರೈವರ್ ಆಗಲಿ ಇಡೀ ನಾವು ಡ್ರೈವಿಂಗ್ ಮಾಡೋ ಹುಡುಗರಾಗಲಿ ನಮ್ಮ ಮಕ್ಕಳು ಡ್ರೈವಿಂಗ್ ಮಾಡ್ತಾರೆ. ಇದು ಅಕಸ್ಮಾತ್ ಆದ್ರೆ 10 ವರ್ಷ ಜೈಲು ತಿಂದಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಕಸ್ಮಾತ್ ಆಗೋದೇ ಬಹಳ ಜಾಸ್ತಿ ಆಗ್ತಾ ಇದೆ. ಸುಮಾರು 1,60,000 ಜನ ಸಾಯ್ತಾರೆ. ಇಲ್ಲಿ ಕಾರ್ಲಿ ಮಾತ್ರ 60 ಇಂದ 70 ಜನ ಕಾರ್ ಡ್ರೈವ್ ಮಾಡುವಾಗ ಈ ತರ ಆಗ್ತಾ ಇರುತ್ತೆ. ಏನಾಗ್ಬಿಡುತ್ತಂದ್ರೆ ಸಡನ್ಲಿ ಏನೋ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಅಲ್ಲಿರೋ ಪಬ್ಲಿಕ್ಗಳು ಹಿಡ್ಕೊಂಡು ಹೊಡೆದು ಸುಮಾರು ಜನ ಸಾಯಿಸಿದಾರೆ. ಎಲ್ಲ ರಿಕಾರ್ಡ್ ಇದೆ. ಮಾತ್ರ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಇಂದ ಒಂದು ಪತ್ರ ಬರೆದಿದ್ದೀವಿ. ಕೂಡಲೇ ಅಮಿತ್ ಶಾಜಿ ಅವರು ನಮ್ಮನ್ನ ಕರೆದು ಮಾತುಕತೆ ನಡೆಸಿ ಕೂಡಲೇ ಅದನ್ನು ಹಿಂದೆ ಪಡಿಬೇಕು ಎಂಬುದು ಒಂದೇ ನಮ್ದು ಬೇಡಿಕೆ ಇದೆ. ಆದ್ರಿಂದ ಒಂದು 15 ದಿವಸ ಅವಕಾಶ ಕೊಡ್ಬೇಕಾಗುತ್ತೆ. 15 ದಿವಸ ಆಗಿದ ತಕ್ಷಣ ಸಿಮ್ಟಾ ಎಮರ್ಜೆನ್ಸಿ ಮೀಟಿಂಗ್ ಕರೆದು ಅಲ್ಲಿ ಒಂದು ಬಹಳ ದೊಡ್ಡ ನಿರ್ಧಾರ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಇದನ್ನ ವಾಪಸ್ ಪಡೆದೋರೆ ಡ್ರೈವರು ಸಂಘ ಸಂಸ್ಥೆಗಳು ಎಲ್ಲ ನಮ್ಮನ್ನ ಬೇಡಿಕೆ ಇಟ್ಟಿದ್ದಾರೆ. ಈ 15 ದಿವಸ ಬಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಹೈವೇದಲ್ಲಿ ಚಲಾಯಿಸಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ದಯವಿಟ್ಟು ಎಚ್ಚರಿಕೆ ತಗೊಂಡು ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಪರಿಗಣಿಸಬೇಕು. ಏನೋ ಅರ್ಜೆಂಟಲ್ಲಿ ಮಾಡಿರ್ಬೋದು, ಸಾರ್ವಜನಿಕ ಸಪೋರ್ಟ್ ನಾವು ಲಾಗೆ ಎಗನೆಸ್ಟ್ ಇಲ್ಲ. ಆದ್ರೂ ಈ ಥರ ಇದೊಂದು ಬಹಳ ಹೊಸವಾದ ಆಕ್ಟ್ ಆಗ್ಬಿಡುತ್ತೆ. ಅಮಿತ್ ಶಾಜಿ ಅವರೇ, ನಿಮ್ಮ ಸರ್ಕಾರ ಮ್ಯಾಗ ನಿಮ್ಮ ಮ್ಯಾಗ ಬಹಳ ದೊಡ್ಡ ಭರವಸೆ ಇಟ್ಟಿದ್ದಾರೆ ನಾಡಿನ ಜನ. ಆದ್ರಿಂದ ದಯವಿಟ್ಟು ಇದನ್ನ ಒಂದು ಸರಿಯಾದ ನಿರ್ಧಾರ ತಗೋಬೇಕು ಅಂತ ನಾನು ಕಳಕಳಿ ಮಾಡ್ಕೊಂಡು